ಇನ್ನು ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರ ಇದು ರಾಜಕೀಯ ಜಟಾಪಟಿಗೆ ಬಹಳ ದೊಡ್ಡ ವೇದಿಕೆಯಾಗಿದೆ. ಬಿಜೆಪಿ ಬಳಿಕ ಈಗ ಜೆಡಿಎಸ್ ನಾಯಕರು ಕೂಡ ಪಾದಯಾತ್ರೆಗೆ ಮುಂದಾಗಿದ್ದು ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ನಿಂದಲೂ ಪಾದಯಾತ್ರೆ. ಜುಲೈ 30ರಿಂದ ಆಗಸ್ಟ್ 1ರವರೆಗೆ 3 ದಿನಗಳ ಕಾಲ ಜೆಡಿಎಸ್ನ ಪಾದಯಾತ್ರೆ. ಬೈರಮಂಗಲದಿಂದ ಬೆಂಗಳೂರಿಗೆ ಜೆಡಿಎಸ್ ಪಾದಯಾತ್ರೆ ಸಾಗುವುದಕ್ಕೆ ನಿರ್ಧಾರ ಮಾಡಿದೆ. ನಿನ್ನೆ ಬಿಜೆಪಿ, ಇವತ್ತು ಜೆಡಿಎಸ್ ತನ್ನ ಪಾದಯಾತ್ರೆಯನ್ನ ಘೋಷಣೆ ಮಾಡ್ತಾ ಇದೆ. ಜಂಟಿಯಾಗಿ ಪಾದಯಾತ್ರೆಗಳನ್ನು ನಡೆಸ್ತಾ ಇಲ್ಲ, ಬದಲಾಗಿ ವಿಪಕ್ಷಗಳೆರಡೂ ಕೂಡ ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರ ಪರವಾಗಿ ನಾವು ನಿಲ್ತಾ ಇದ್ದೇವೆ ಅನ್ನುವಂಥ ಸಂದೇಶ ರವಾನೆಯೊಂದಿಗೆ ಸಪರೇಟ್ ಆಗಿ ಪಾದಯಾತ್ರೆಯ ಘೋಷಣೆ ಮಾಡಿದ್ದಾರೆ. ಮುಖಂಡರೆಲ್ಲರೂ ಕೂಡ ಒಂದು ಸಭೆಯನ್ನ ಮಾಡಿದ್ವಿ. ನಾವು ಒಂದು ತೀರ್ಮಾನ ತಗೊಳ್ಬೇಕು ತಕ್ಷಣ ಅಂತ ಹೇಳಿ ಇದೇ ತಿಂಗಳು 30, 31, 1ನೇ ತಾರೀಕು ಅಂದ್ರೆ ಬಿಡದಿಯಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ ವರೆಗೂ ಕೂಡ ನಾವು ಪಾದಯಾತ್ರೆ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನವನ್ನ ಅಲ್ಲಿ ಕೂಡ ತಗೊಂಡ್ವಿ. ಆದ್ರೆ ನಿನ್ನೆ ನಾವು ಅದರ ವಿಚಾರವಾಗಿ ಕಳೆದ 15ನೇ ತಾರೀಕಿಂದ ಕೂಡ ಅಂದ್ರೆ ನಾವು ಅಲ್ಲಿ ಸಭೆ ಮಾಡಿದ ಮೇಲೆ ಕೂಡ ನಾವೊಂದು ಪ್ಲಾನ್ ಮಾಡ್ತಾ ಇದ್ವಿ, ಎಲ್ಲಿಂದ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ. ಅದಕ್ಕೆ ಬಿಜೆಪಿಯವರು ಹೇಗ್ ಬೇಕೋ ಹಾಗೆ ಮಾಡ್ಲಿ, ನಾವು ಅಭಿವೃದ್ಧಿ ದೃಷ್ಟಿಯಿಂದ ಟೌನ್ಶಿಪ್ ಮಾಡ್ತಾ ಇದ್ದೇವೆ ಅನ್ನೋದು ಉಪಮುಖ್ಯಮಂತ್ರಿಗಳ ಹೇಳಿಕೆ. ಪರಮೇಶ್ವರ್ ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ. ಕುಮಾರಸ್ವಾಮಿ ಈ ಹಿಂದೆ ಇದನ್ನೇ ಮಾಡಿದ್ದು, ಈಗ ಸಿಎಂ ಡಿಕೆಶಿ ಒತ್ತಾಯವಾಗಿ ಜಮೀನು ಪಡಿತಾ ಇಲ್ಲ, ರಾಜಕೀಯವಾಗಲ್ಲ ಅಭಿವೃದ್ಧಿ ದೃಷ್ಟಿಯಿಂದ ನೋಡಬೇಕು ಅಂತಿದ್ದಾರೆ ಉಪಮುಖ್ಯಮಂತ್ರಿ. ನಾವು ಅಭಿವೃದ್ಧಿ ದೃಷ್ಟಿಯಿಂದ ಮಾಡೋದಕ್ಕೆ ಹೊರಟಿದ್ದು, ಹಿಂದೆ ಕುಮಾರಸ್ವಾಮಿ ಅವರೇ ಅದನ್ನು ಪ್ರಸ್ತಾಪ ಮಾಡಿದರು, ಆನಂತರ ಅದನ್ನು ಕೈಬಿಟ್ಟಿದ್ರು. ಮತ್ತೆ ತಿರುಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು ಅಂತೇಳಿ ಈಗಿನ ಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಈಗ ಅದನ್ನು ತೆಗೆದುಕೊಂಡಿದ್ದಾರೆ. ಮೊದಲನೇ ಹಿಂದೆ ಮಾನ್ಯ ಸಿದ್ದರಾಮಯ್ಯನವರಿದ್ದಾಗಲೇ ಕ್ಯಾಬಿನೆಟಲ್ಲಿ ಅದನ್ನು ಅಪ್ರೂವ್ ಮಾಡಿಸ್ಕೊಂಡಿದ್ರು. ಈಗ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡುವಂಥದ್ದು. ಹಾಗಾಗಿ ಅವರು ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿರೋದು, ನಾವು ಯಾರನ್ನೂ ಒತ್ತಾಯ ಮಾಡೋದಿಲ್ಲ, ವಾಲಂಟಿಯರ್ ಆಗಿ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೀವಿ, ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂಥೇಳಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ರಾಜಕೀಯ ಮಾಡೋದಕ್ಕೆ ಅವರು ಹೊರಟಿದ್ದಾರೆ. ರಾಜಕೀಯದ್ದು ಇಂಥದಕ್ಕೆಲ್ಲ ಅಭಿವೃದ್ಧಿ ದೃಷ್ಟಿಯಿಂದ ನೋಡಬೇಕು ವಿನಃ ರಾಜಕೀಯ ದೃಷ್ಟಿಯಿಂದ ನೋಡಬಾರ್ದು. ಇನ್ನು ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರದು ಅಂತ ಹೇಳಿದ್ದೇವೆ, ಉಳಿದದ್ದನ್ನ ವರಿಷ್ಠರು ನೋಡ್ಕೊಳ್ತಾರೆ ಎಂದರು ಸತೀಶ್. ಹೋರಾಟ ಮಾಡೋದಕ್ಕೆ ಹಕ್ಕಿದೆ, ನಾವು ಬೇಡ ಅನ್ನೋದಕ್ಕೆ ಆಗಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಈ ವಿಚಾರದಲ್ಲಿ ಬಿಜೆಪಿ ಪಾದಯಾತ್ರೆಗಳನ್ನ ಮಾಡಲಿಕ್ಕೆ ಮುಂದಾಗಿದೆ. ಜೆಡಿಎಸ್ ಕೂಡ 3 ದಿನಗಳ ಕಾಲ ಪಾದಯಾತ್ರೆಗಳನ್ನ ಮಾಡ್ತಾರೆ. ಅದ್ರ ಬಗ್ಗೆ ನಮ್ದು ಹೇಳಿದೀವಿ, ಸುಮಾರು ತಿಂಗಳಿಂದ ಹೇಳಿದೀವಿ, ಮತ್ತೆ ಪದೇ ಪದೇ ಹೇಳೋದೇನು ಅವಶ್ಯಕತೆ ಇಲ್ಲ. ನೋಡೋಣ, ಅದಕ್ಕೆ ನಮ್ಮ ವರಿಷ್ಠರು ಇದ್ದಾರೆ, ಸೀನಿಯರ್ದ ನಮ್ಮ ಅವರೆಲ್ಲ ಅದನ್ನು ನೋಡ್ಕೊಳ್ತಾರೆ. ನಾವೇನು ಅದ್ರ ಬಗ್ಗೆ ಹೇಳೋದಿಲ್ಲ, ಈಗಾಗಲೇ ನಮ್ಮ ಅಭಿಪ್ರಾಯ ಹೇಳಿದ್ದೀವಿ. ಟೌನ್ಶಿಪ್ ವಿಚಾರವಾಗಿ ಸರ್ ಡಿ.ಕೆ. ಶಿವಕುಮಾರ್ ಮತ್ತೆ ಹಿಂದೆ ಇರ್ತಕ್ಕಂಥ ಕೆಲವು ನಾಯಕರು ಮಾತ್ರ ಮಾತಾಡ್ತಿದ್ದಾರೆ. ಈ ಸರ್ಕಾರದಲ್ಲಿ ಇರ್ತಕ್ಕಂಥ ನಿಮ್ಮಂತ ಸಚಿವರು ಯಾರು ಕೂಡ ಬಹಿರಂಗವಾಗಿ ಮಾತನಾಡ್ತಾ ಇಲ್ಲ. ಹಾಗೆ ನೋಡೋದಾದ್ರೆ ಬಹಳಷ್ಟು ಜನದ ವಿರೋಧ ಇದೆ ಸರ್ಕಾರದ ಮಟ್ಟದಲ್ಲಿ ಅನ್ನೋದು ಅಭಿಪ್ರಾಯ ವ್ಯಕ್ತವಾಗ್ತದೆ. ಇಲ್ಲ, ಹಂಗೆ ಮಾತಾಡಿದ್ರೆ ಅದು ಪರವಾಗಿದ್ದಾರೆ ಅಂತ ಏನಿಲ್ಲ, ಹಂಗೇನು ಆ ಥರ ಏನು ಬರಲ್ಲ. ಅದೆಲ್ಲ ಆದರೂ ಕೂಡ ಅದಕ್ಕೆ ಇದ್ದಾರೆ, ಹಿರಿಯರು ಇದ್ದಾರೆ, ಅವ್ರ ಮಟ್ಟದಲ್ಲಿ ಡಿಸಿಷನ್ ತೊಗೊಳ್ತಾರೆ. ಅದು ಕ್ಯಾಬಿನೆಟ್ ಅಲ್ಲಿ ಏನಾದರೂ ಚರ್ಚೆ ಬರುತ್ತೆ ಸರ್? ಇಲ್ಲ, ಕ್ಯಾಬಿನೆಟ್ ಏನು ಬರಲಿಕ್ಕಿಲ್ಲ, ಸಹಜವಾಗಿ ಚರ್ಚೆ ಆಗ್ಬೋದು. ಅದಕ್ಕೇನು ಕ್ಯಾಬಿನೆಟ್ಲೇ ಆಗ್ಬೇಕಂತೇನಿಲ್ಲ, ಸಹಜವಾಗಿ ಚರ್ಚೆ ಆಗ್ಬೋದು ಸರ್. ಯಾಕೆಂದ್ರೆ ತುಂಬಾ ಡ್ಯಾಮೇಜ್ ಆಗ್ತಾ ಇದೆ ಅಂತ ಸರ್, ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ನೋಡೋದಕ್ಕೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ಅದು ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೆ ಅಂತ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಎಲ್ಲ ಅದನ್ನ ಬಗೆಹರಿಸಲಿಕ್ಕೆ ಸರಿಯಾದ ಡಿಸಿಷನ್ ತೊಗೊಳ್ಳಿಕ್ಕೆ ವರಿಷ್ಠರಿದ್ದಾರೆ, ಅವ್ರು ಮಾಡ್ತಾರೆ. ಇನ್ನು ಬಿಜೆಪಿ ಮತ್ತು ಜೆಡಿಎಸ್ನದ್ದು ಪ್ರಾಯಶ್ಚಿತ ಯಾತ್ರೆ ಅಂತ ವ್ಯಂಗ್ಯವಾಡಿದ್ದಾರೆ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ. ಎಚ್ಡಿಕೆ ಪಾಪದ ಕೂಸನ್ನ ಬಿಎಸ್ವೈ ಹೊತ್ಕೊಂಡ್ರು. ಎಚ್ಡಿಕೆ ಡಿಎಲ್ಎಫ್ಗೆ ಟೆಂಡರ್ ಕೊಟ್ಟಿದ್ರು, ಎಷ್ಟು ಕಿಕ್ ಬ್ಯಾಕ್ ಪಡೆದಿದ್ರು ಅನ್ನೋದು ಗೊತ್ತಾಗಬೇಕು ಅಂತಲೂ ಕೂಡ ಕಿಡಿಕಾರಿದ್ದಾರೆ ಬಾಲಕೃಷ್ಣ. ಸನ್ಮಾನ್ಯ ಜನತಾದಳದ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ. ಹೌದು, ನೀವೆಲ್ಲ ನಮ್ಮ ಪಾಪದ ಕೂಸು ಅಂತ ಹೇಳ್ತೀರಾ, ಆ ಪಾಪದ ಕೂಸನ್ನ ನೀವ್ಯಾಕೆ ಹೊತ್ಕೊಂಡು ಓಡಾಡ್ತೀರಾ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ,
ಅವರ ಪಾಪದ ಕೂಸು ಅದು ಹ್ಯಾಂಡಿಕ್ಯಾಪ್ ಅದನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲೇ ಕೈಕಾಲೆಲ್ಲ ತಿರುಚಿಬಿಟ್ಟವ್ರೆ ಕುಮಾರಸ್ವಾಮಿ ಅವರು. ಆ ಕೂಸು ಹಿಡಿತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಕೈಕಾಲು ಏನು ಕೂಡ ಇಲ್ಲ. ಅವರ ಪಾಪದ ಕೂಸನ್ನು ನಾವು ಒತ್ಕೊಳ್ಳಿಲ್ಲ. ಮೊದಲು ಸನ್ಮಾನ್ಯ ಯಡಿಯೂರಪ್ಪನವ್ರು ಒತ್ಕೊಂಡ್ರು ಮೊದಲು ಅದನ್ನು. ಕುಮಾರಸ್ವಾಮಿಯವರ ಪಾಪದ ಕೂಸನ್ನು ಕುಮಾರಸ್ವಾಮಿಯವ್ರ ನಂತರ ಯಡಿಯೂರಪ್ಪನವ್ರು ಒತ್ಕೊಂಡ್ರು. ಯಡಿಯೂರಪ್ಪನವ್ರ ನಂತರ ಸದಾನಂದ ಗೌಡರು ಒತ್ಕೊಂಡ್ರು ಅದನ್ನು. ಅದಾದಮೇಲೆ ಜಗದೀಶ್ ಶೆಟ್ಟರು ಒತ್ಕೊಂಡ್ರು. ಅದಾದಮೇಲೆ ಬಸವರಾಜ ಬೊಮ್ಮಾಯಿ ಅವರು ಒತ್ಕೊಂಡ್ರು. ಈಗ ಕಡೆಯದಾಗಿ ಅದಕ್ಕೆಲ್ಲ ಸ್ವಲ್ಪ ಚಿಕಿತ್ಸೆ ಮಾಡಿ ನಾವು ಅಂತಿಮ ಹಂತಕ್ಕೆ ತಂದು ನಿಲ್ಲಿಸಿದ್ದೀವಿ ಆ ಪಾಪದ ಕೂಸನ್ನ. ಸನ್ಮಾನ್ಯ ಜನತಾದಳದ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ. ನಮ್ಮ ಬಿಡದಿಯ ಟೌನ್ಶಿಪ್ ವಿಚಾರದಲ್ಲಿ BJPಯವರು ಹಮ್ಮಿಕೊಂಡಿದ್ದಂಥ ಪ್ರತಿಭಟನಾ ರ್ಯಾಲಿ, ಯಾತಕ್ಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಇವತ್ತಿನ ಕರ್ಮಕಾಂಡಕ್ಕೆ ಅವರು ಕೂಡ ಪ್ರಮುಖವಾದಂಥ ಕಾರಣಕರ್ತರು. ಪಾಪ ಅನೇಕ ಮುಖಂಡರುಗಳು ಭಾಳ ವೀರವೇಶದ ಭಾಷಣವನ್ನು ಮಾಡಿದ್ದಾರೆ. ಅವರೇನೋ ಪಾದಯಾತ್ರೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಪಾದಯಾತ್ರೆ ಮಾಡ್ತಕ್ಕಂಥದ್ದಲ್ಲ ಅವ್ರು ಮಾಡ್ತಕ್ಕಂಥದ್ದು ಪ್ರಾಯಶ್ಚಿತ ಯಾತ್ರೆ.